ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಟಿಫನ್ಗೆ ಬಿಸಿಬೇಳೆಭಾತ್ ಮಾಡಿದ್ವಿ. ಮಾಡೋದು ಹೇಗೆ, ಏನೇನು ಬೇಕು ಅಂತ ಒಂದ್ಸರಿ ನೋಡ್ಕೊಂಬರೋಣ ಬನ್ನಿ. ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಡೈಜೆಸ್ಟ್ ಆಗುತ್ತೆ. ಆಲೂಗೆಡ್ಡೆ, ಕ್ಯಾರೆಟು, ಬಟಾಣಿ, ಬೀನ್ಸು, ಚಿಲ್ಲಿ ಪೌಡ್ರು, ಸಾಂಬಾರು ಪೌಡ್ರು, ಕಡಲೆಕಾಳು, ಅಕ್ಕಿ, ಬೇಳೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೊಟೊ, ಬಿಸಿಬೇಳೆಭಾತ್ ಪೌಡ್ರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರಿಗೆ ಕಟ್ ಮಾಡಿ ಇಟ್ಟಿದ್ವಲ್ಲ ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡೋಣ. ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ, ಆಲೂಗಡ್ಡೆ ಹಾಕ್ಕೊಂಡೆ, ಬೀನ್ಸ್ ಹಾಕ್ಕೊಂಡೆ, ಬಟಾಣಿ ಹಾಕ್ಕೊಂಡೆ, ಕಡಲೆಕಾಳು ಹಾಕ್ಕೊತಾ ಇದ್ದೀನಿ. ಶೇಂಗಾನು ಆ್ಯಡ್ ಮಾಡ್ಕೊಬೋದು. ಅಕ್ಕಿ ಬೇಳೆ ಎರಡು ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಅವಾಗ ಇದನ್ನು ಹಾಕಿ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 4ರಿಂದ 5 ಗ್ಲಾಸ್ ನೀರು ಹಾಕಬೇಕು. ನಾವು ಅಕ್ಕಿ ಬೇಳೆ ಎಷ್ಟು ತಗೊಂಡಿರ್ತೀವೋ ಅದ್ರ 5 ಪಟ್ಟು ನೀರು ಹಾಕಬೇಕು ಬಿಸಿಬೇಳೆಭಾತಿಗೆ. ಇದನ್ನು 3 ವಿಸಿಲ್ ಮಾಡಿಸ್ಬೇಕು. ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಮಾಡಿಸ್ತಾಯಿದ್ದೀನಿ. ಅದು ವಿಸಿಲ್ ಆಗೋತ್ತಿಗೆ ಬನ್ನಿ ಇನ್ನೊಂದು ಪಾತ್ರೆ ಇಟ್ಕೊಂಡಿನಿ, ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಾಕ್ತಾಯಿದ್ದೀನಿ 2 ಸ್ಪೂನು. 1-2 ಸ್ಪೂನ್ ತುಪ್ಪನೂ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಬಿಸಿಬೇಳೆಭಾತು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಎಲ್ಲದಕ್ಕೂ ತುಪ್ಪ ಹಾಕಿದ್ರೇ ಬೇರೆ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಪಲಾವು, ಬಿಸಿಬೇಳೆಭಾತು ಎಲ್ಲದಕ್ಕೂ. ಅದು ನೋಡಿ ಬಿಸಿ ಆಗಿದೆ. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಚಟಪಟ ಸಿಡಿತಾ ಇದೆ ನೋಡಿ ಸಾಸಿವೆ. ಹಾಗೆ 1 ಸ್ಪೂನ್ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಇವಾಗ ಕರಿಬೇವು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ನೋಡಿ ಇವಾಗ ಆಗಿದೆ. ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನೂ ಇವಾಗ ಸಾಫ್ಟ್ ಆಗಿದೆ. ಮಸಾಲ ಪೌಡ್ರೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟು ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು. 1 ಸ್ಪೂನ್ ಸಾಂಬಾರು ಪೌಡ್ರು, ಮನೇಲಿ ಯಾವುದು ಇರುತ್ತೆ ಅದೇ ಸಾಂಬಾರು ಪೌಡ್ರು. ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು. ಸ್ವಲ್ಪ ಹುಣಸೆ ಹುಳಿನೂ ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ, ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ. ಇದನ್ನು ಇನ್ನೊಂದು ಸಾರಿ ಬೇಕು ಅಂದರೆ ಕುಕ್ಕರಿಗೆ ಹಾಕ್ಕೊಂಡು ಮತ್ತೆ 1 ವಿಸಿಲ್ ಮಾಡಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ವಿಸಿಲ್ ಮಾಡಿಸ್ಕೊತೀನಿ. ಇಲ್ಲ ನೀವು ಅದರಲ್ಲೇ 4 ವಿಸಿಲ್ ಮಾಡಿಸ್ಕೊಂಡು ಮೆತ್ತು ಬೇಯಿಸ್ಕೊಂಡ್ರೆ ಓಕೆ, ಇಲ್ಲಾಂದರೆ ಇದರಲ್ಲೇ ಮಾಡ್ಕೊಬೋದು. ಹಾಗೆ ನಾನು ಈ ಥರ ಮಾಡ್ಕೊತೀನಿ. ಈ ಥರ ಮಸಾಲ ಹಾಕಿ ಕುಕ್ಕರ್ ಬೇಯಿಸಿರೋದು ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ಹಾಕ್ಕೊತೀನಿ. ಇನ್ನೊಂದು ಸರಿ ಕುಕ್ಕರಿಗೆ ಹಾಕ್ಕೊಂಡು 2 ವಿಸಿಲ್ ಮಾಡಿಸ್ಕೊತೀನಿ. ಉಪ್ಪು ಹಾಕ್ಕೊಂಡೆ ಟೇಸ್ಟಿಗೆ.